ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. देवाय नमः। ओम गरुड़ देवाय नमः। ओम गरुड़ देवाय नमः। नागिनी ಬೇಗ ಹೋಗು, ಬೇಗ ಕಾರ್ಯ ಸಾಧನೆ ಮಾಡಿಕೊಂಡು ಬಾ, ಹೋಗು. ನನ್ನ ಕೆಲಸನ ಪೂರ್ಣ ಮಾಡ್ತೀನಿ. ಸಾಯಿಸ್ತೀನಿ, ಈಗಲೇ ಸಾಯಿಸ್ಬಿಡ್ತೀನಿ. ನೈನಿ, ಇಲ್ಲಿ ಬರ್ಬೇಡ, ನೀನು ಹೋಗಿ ಇಲ್ಲಿಂದ. ನೈನಿ, ಹೋಗಿ ಇಲ್ಲಿಂದ.
ನಿಮ್ಮನ್ನ ಬಿಟ್ಟು ಹೋಗಲ್ಲ ಯಜಮಾನ್ರೆ. ನಾಗಮ್ಮ, ಬೇಕಾದ್ರೆ ನನ್ನ ಪ್ರಾಣ ತಗೋ, ಯಜಮಾನ್ರಿಗೆ ಏನು ಮಾಡಬೇಡ, ನನ್ನ ಮಾಂಗಲ್ಯನ ಕಾಪಾಡು. ಇಲ್ಲಿಂದ ದಯವಿಟ್ಟು ಹೊರಟೋಗು. ಯಜಮಾನ್ರೆ, ನಿಮ್ಗೇನು ಆಗಿಲ್ಲ ತಾನೇ ಯಜಮಾನ್ರೆ? ನೈನಿ, ಆದ್ರೆ ಇದೆಲ್ಲ ಹೇಗೆ ಸಾಧ್ಯ? ಹಾವಿನ ವಿಚಾರ ಹೇಳಿದಾಗ ನೀನ್ ನಂಬಲಿಲ್ಲ ನೋಡಿ, ಇವಾಗ ಅದು ನಿಜ ಆಯ್ತು. ನಿಮಗೇನು ಆಗಿಲ್ಲ ಅಲ್ವಾ? ಎಲ್ಲ ತಾಯಿ ವಿಶಾಲಾಕ್ಷಮ್ಮನ ಆಶೀರ್ವಾದ. ಇದೇನಿದು? ಎಲ್ಲಿದ್ದೆ ನಾನು? ಯಾವ ಜಾಗ ಇದು? ಯಾವತ್ತು ಈ ಜಾಗ ನೋಡಿರೋ ನೆನಪೇ ಇಲ್ಲ ನನಗೆ. ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ? ಮಯೂರಿ ಮದುವೆ ಆಗಿದ್ದು ನೆನಪಿದೆ, ನಾಗಮಣಿಗೆ ಜೀವಾತ್ಮ ಸೇರಿದ್ದು ನೆನಪಿದೆ, ಆಮೇಲೆ ನಾಗಮಣಿನ ಯಾರೋ ಅಪಹರಿಸಿದ್ದು ನೆನಪಿದೆ. ಆಮೇಲೆ ಏನಾಯ್ತು? ಇದಕ್ಕಿದ್ದ ಹಾಗೆ ನಾನು ಈ ಜಾಗಕ್ಕೆ ಬರಕ್ಕೆ ಹೇಗೆ ಸಾಧ್ಯ? ಏನಿರ್ಬೋದು ಇದು? ಯಾರ ಮನೆ ಇರ್ಬೋದು? ಅಷ್ಟು ದೊಡ್ಡ ಹಾವನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಹೌದು, ಆ ಹಾವು ನನ್ನನ್ನು ಸಾಯಿಸೋದಕ್ಕೆ ಯಾಕೆ ಪ್ರಯತ್ನ ಪಡ್ತಿತ್ತು? ಯಾವುದೋ ಜನ್ಮದಲ್ಲಿ ಯಾವುದೋ ಒಂದು ನಾಗಕ್ಕೆ ತೊಂದರೆ ಕೊಟ್ಟಿರ್ತೀರ, ಅದ್ರ ಶಾಪ ಇರುತ್ತೆ. ಇದು ನಾಗದೋಷ ಅಷ್ಟೇ, ಪರಿಹಾರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೈನಿ, ನನಗೆ ಗೊತ್ತಿರೋ ಹಾಗೆ ನಾನು ಯಾವ ಹಾವು ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ನನ್ನನ್ನು ಕೊಲೆ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಡುತ್ತೆ? ಯಜಮಾನ್ರೆ, ನೀವು ತುಂಬ ಒಳ್ಳೆಯವರು ಅಂತ ನನಗೆ ಗೊತ್ತು. ಆದರೆ ತಪ್ಪುಗಳೆಲ್ಲ ಗೊತ್ತಿದ್ದೇ ಆಗಬೇಕಂತ ಇಲ್ಲ ಅಲ್ವಾ ಯಜಮಾನ್ರೆ? ನೀವು ಕಾರ್ ಓಡಿಸ್ತಿರ್ತೀರ, ಆವಾಗ ಗೊತ್ತಿಲ್ಲದೆ ಯಾವುದೋ ಒಂದು ಹಾವು ಮೇಲೆ ಹತ್ತಿಸಿರ್ತೀರ. ಹಾವುಗಳು ಹಾಗೆ ಯಾರಿಗೂ ಸುಮ್ಮನೆ ಏನು ಮಾಡಲ್ಲ ಯಜಮಾನ್ರೆ. ಅಂದ್ರೆ ಅವನ ಸಾಯಿಸೋಕೆ ಬಂದಿರೋದು ನಾನು. ಅವಳ ಗಂಡ ಆಯುಸ್ಸು ವೃದ್ಧಿ ಆಗಲಿ ಅಂತ ಪೂಜೆ ಮಾಡ್ತಾ ಇದ್ದಾಳೆ. ಆದ್ರೆ ನಾನು ಅವನ ಆಯುಸ್ಸಲ್ಲಿ ತಲಕಿಯೋಕೆ ಬಂದಿದ್ದೀನಲ್ಲ. ಸಾಧ್ವಿಯನ್ನ ವಿಧವೆ ಮಾಡಕ್ಕೆ ಹೊರಟಿದ್ನಲ್ಲ ನಾನು. ಇಂಥ ಘೋರ ಅಪರಾಧ ಮಾಡ್ತಾ ಇದ್ದೆ ನಾನು. ಪರಮೇಶ್ವರ, ಯಾಕೆ ಇದೆಲ್ಲ ಆಗ್ತದೆ? ಇಲ್ಲ, ನಾನು ಇಲ್ಲೇ ಇದ್ರೆ ಮತ್ತೆ ಏನು ತೊಂದರೆ ಆಗುತ್ತೋ ಏನೋ ಇದರಿಂದ ಹೊರಟೋಗ್ತೇನೆ. ಯಜಮಾನ್ರೆ, ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನೈನಿ, ನಿದ್ದೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಎದೋಳೋದು, ಹಾಲ್ಗೋದ್ರೆ ಅಷ್ಟು ದೊಡ್ಡ ಹಾವನ್ನ ನೋಡೋದು, ಮತ್ತೆ ಆ ಹಾವು ನನ್ನನ್ನು ಸುತ್ತುವರಿಯೋದು, ನೀನು ಬಂದ ತಕ್ಷಣ ಆ ಹಾವು ಹೊರಟೋಗೋದು, ಇದು ಯಾವುದು
ಅರ್ಥನೇ ಆಗ್ತಿಲ್ಲ. ಸರಿ ಬಾ, ನಿದ್ದೆ ಮಾಡು, ತುಂಬ ಲೇಟ್ ಆಯಿತು. ನೈನಿ ಏನಾಯ್ತು? ಕೂತು. ನೈನಿ ಏನಾಯ್ತು? ಗೊತ್ತಿಲ್ಲ ಯಜಮಾನ್ರೆ, ಯಾವುದೋ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ. ಯಾವುದೋ ಒಂದು ದೇವಿ ದೇವಸ್ಥಾನ. ತುಂಬಾ ಜನ ಬಂದಿದ್ದಾರೆ. ಪದೇ ಪದೇ ಅದೇ ಕಾಣಿಸ್ತಾ ಇದೆ. ನೈನಿ ಏನಾಗಿದೆ ನಿಂಗೆ? ಆಗಲೇ ಅದ್ಯಾವುದೋ ಹಾವು ಅಂತ ಹೇಳಿದೆ, ಅಲ್ಲಿ ನೋಡ್ರೆ ಹಾವು ಬಂದಿತ್ತು. ಇವಾಗ ನೋಡಿದ್ರೆ ದೇವಸ್ಥಾನ ಅಂತ ಹೇಳ್ತಿದ್ಯಾ? ನಮಗೊಂದು ಅರ್ಥ ಆಗ್ತಿಲ್ಲ. ಗೊತ್ತಿಲ್ಲ ಯಜಮಾನ್ರೆ, ನನಗೆ ದೇವಸ್ಥಾನ ಕಾಣಿಸ್ತು. ಇದ್ದಕ್ಕಿದ್ದಾಗೆ ಆವಾಗ ಹಾವು ಕನ್ಸಲ್ಲಿ ಬಂತು. ಹಾವು ನಿಜವಾಗ್ಲೂ ಬಂತು. ಇವಾಗ ದೇವಸ್ಥಾನ ಕಾಣಿಸ್ತಾ ಇದೆ. ನೈನಿ, ಹಾವು ಕನ್ಸಲ್ಲಿ ಬಂತು, ನಿಂಗೆ ಹಾವು ಕಾಣಿಸ್ಕೊಳ್ತು, ಸರಿ, ಅದರಿಂದ ತೊಂದರೆ ಆಯಿತು. ಆದರೆ ದೇವಸ್ಥಾನ ಕಾಣಿಸ್ಕೊಂಡ್ರೆ ಯಾವ ತೊಂದರೆನೂ ಆಗಲ್ಲಲ್ವಾ? ಮತ್ತೆ ತಲೆ ಕೆಡಿಸ್ಕೊಳ್ತೀಯ? ನಿನಗೆ ತಲೆನೋವು ಬಂದರೆ ಈ ಥರ ಏನೋ ಒಂದು ಹೇಳ್ತಾನೆ ಇರ್ತೀಯ. ಮಲ್ಕೋ. ನೈನಿ ಬಾ. ಮುಂದೆ ನಡೆಯಬೇಕಾಗಿರುವುದು ಅದೇ ಪ್ರಳಯ ರುದ್ರನ ಅರ್ಧಾಂಗಿಯ ಅಂಶದಿಂದ ಹುಟ್ಟಿದವಳ ಇಚ್ಛೆ. ನೀನು ಅವಳು ಜೊತೆಯಾದರೆ ಈ ನವರಾತ್ರಿಯಲ್ಲಿ ಆ ದುಷ್ಟ ಕೂಟಗಳ ಸಂಹಾರ ಆಗುವುದು. ಇಲ್ಲಿವರೆಗೂ ಎಲ್ಲಾನು ಸರಿ. ಆದ್ರೆ ಇದ್ದಕ್ಕಿದ್ದ ಹಾಗೆ ನಾನು ನನಗೆ ಗುರುತು ಪರಿಚಯ ಇಲ್ಲದೆ ಊರಿಗೆ ಹೋಗಿದ್ದು ಯಾವಾಗ? ಅದು ಯಾರ ಮನೆ? ಯಾಕೆ ಹೋದೆ ಅಲ್ಲಿಗೆ? ಯಾವ ಶಕ್ತಿ ನಾನು ಎಲ್ಲವನ್ನೂ ಮರೆಯೋ ಹಾಗೆ ಮಾಡ್ತಿದೆ? ನಾಗಮಣಿ ಮೋಹಿನಿ ಕೈ ಸೇರಿದೆ. ನಾಗಮಣಿ ಒಳಗೆ ಆದಿಶೇಷ ಹಾಗೂ ನನ್ನ ಶಕ್ತಿ ಸೇರಿದೆ. ಅದು ಪೂರ್ವ ರೂಪಕ್ಕೆ ಬರಲ್ಲ. ಪೂರ್ವ ಶಕ್ತಿಗೂ ತಿರುಗೋದಿಲ್ಲ. ಗುರುಗಳು ಹೇಳಿದ ಹಾಗೆ ಒಬ್ಳು ಸ್ತ್ರೀ ಶಕ್ತಿಯ ಸಹಾಯದಿಂದ ನನಗೆ ನಾಗಮಣಿ ಮರಳಿ ದಕ್ಕುತ್ತೆ. ಆದ್ರೆ ಯಾವಾಗ? ಅದು ಸುತ್ತ ಶತ್ರುಗಳೇ ತುಂಬಿರುವಾಗ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದಾರಲ್ಲ. ಏನ್ ನಾಗಿಣಿ, ಬಹಳ ಯೋಚನೆ ಮಾಡ್ತಾ ಇರೋ ತರ ಇದೆ. ಆಗ್ಲೇಬೇಕಲ್ಲ. ನನ್ನ ಪರಮ ಶತ್ರು ಕಣ್ಣು ಮುಂದೆ ಓಡಾಡ್ತಾ ಇದ್ರು. ಅವನ್ನ ಸಂಹಾರ ಮಾಡೋದಕ್ಕೆ ಸಮಯ ಸಂದರ್ಭ ನೋಡ್ಕೊಂಡು ಕೂರೋ ಸ್ಥಿತಿ ಬಂತಲ್ಲ ಅಂತ ಬೇಜಾರಾಗ್ತದೆ. ಹಾಗಾದ್ರೆ ನಿನ್ನ ಆಸೆ ಈಡೇರಲ್ಲ ಬಿಡು. ನೀನು ಸಾಯೋವರೆಗೂ ನಿನ್ನ ಮುಂದೆ ಹೀಗೇ ಓಡಾಡ್ತಾ ಇರ್ತೀನಿ. ನೀನು ಸತ್ತ ಮೇಲೆ ನಿನ್ನ ಹೆಣದ ಸುತ್ತ ಓಡಾಡ್ತಾ ಇರ್ತೀನಿ. ಸಾವು ಎದುರಿಗೆ ಬರೋ ಹೊತ್ತಲ್ಲಿ ಈ ರೀತಿ ಭ್ರಮೆ ಮಾತುಗಳನ್ನ ಆಡೋದು ಸಹಜ. ನಾನು ಲೋಕದಿಂದ ಬಂದಿರೋದೆ ನಿನ್ನ ಸಂಹಾರ ಮಾಡಿ ನಾಗಮಣಿನ ಪಡ್ಕೊಂಡು ಆದಿಶೇಷನ್ ಜೊತೆ ನಾಗಲೋಕಕ್ಕೆ ಹೋಗೋದಕ್ಕೆ. ಬಂದಾಗಿಂದ ಇದೇ ಮಾತೇ ಆಡ್ತಾ ಇದೆಯಾ? ಮಾತು ಬಿಟ್ರೆ ಏನು ಕಡ್ದು ಗುಡ್ಡೆ ಹಾಕಿಲ್ಲ. ರಾತ್ರಿ ಎಷ್ಟೊತ್ತಿಗೋ ಹೋಗ್ತೀಯಾ, ಏನೋ ಪೂಜೆ ಮಾಡಿಸ್ತೀಯ. ನಿನ್ನ ಪೂಜೆಗಳು ನಿನ್ನ ಗೆಲ್ಲಿಸ್ತವೆ ಅಂತ ನಂಬಿಕೆನ? ಏ ದಿಗ್ವಿಜಯ, ಈ ಅಮಾವಾಸ್ಯೆ ಒಳಗೆ ನಿನ್ನ ಸಾವು ಖಚಿತ. ಅದು ನನ್ನ ಕೈಯಿಂದನೇ ಆಗುತ್ತೆ. ಈ ಅಮಾವಾಸ್ಯೆ ಕಳೆದ್ರೆ ಯಾರು ನನಗೇನು ಮಾಡೋಕ್ಕಾಗಲ್ಲ ನಾಗಿಣಿ. ವಿಶೇಷ ಪೂಜೆಗಳಿಂದ
ನಾನು ಶಕ್ತಿವಂತನಾಗಿರ್ತೇನೆ. ಆಮೇಲೆ ಯಾರನ್ನ ಯಾರು ಕೊಲ್ತಾರೆ ನೋಡೇ ಬಿಡೋಣ. ನಾಗಿನಿ, ಇನ್ಮೇಲಿಂದ ಪಂದ್ಯ ಶುರು. ನೀನು ನೋಡೇ ಬಿಡೋಣ. ಗುಡ್ ಮಾರ್ನಿಂಗ್ ಯಜಮಾನ್ರೆ. ನೈನಿ, ಗುಡ್ ಮಾರ್ನಿಂಗ್. ಕಾಫಿ. ನೈನಿ, ಯಾಕೆ ಕಣ್ಣೆಲ್ಲ ಕೆಂಪಾಗಿದೆ? ರಾತ್ರಿ ಸರಿ ನಿದ್ದೆ ಮಾಡಿಲ್ವಾ? ಕಣ್ಮುಂದೆ ಅಂತ ಒಂದು ಘಟನೆ ನಡೆದೆ, ಯಾರಿಗೆ ತಾನೇ ನಿದ್ದೆ ಬರುತ್ತೆ ಯಜಮಾನ್ರೆ? ಆ ಹಾವು ನಿಮ್ಮನ್ನ ಕೊಲ್ಲಕ್ಕೆ ಬಂದಿದ್ದು ನೋಡಿ ಈಗಲೂ ನನಗೆ ಭಯ ಆಗ್ತಾ ಇದೆ. ನೈನಿ, ನಾನು ಅದನ್ನು ಒಂದು ಕೆಟ್ಟ ಕನಸು ಅಂತ ಅಂದ್ಕೊಂಡು ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕೆಂದರೆ ಅಂಥ ಕೆಟ್ಟ ಕನಸುಗಳು ಯಾವತ್ತೂ ನಿಜ ಆಗಲ್ಲ. ಆದರೆ ನಾನು ಕಂಡಿದ್ದ ಕನಸು ನಿಜ ಆಯ್ತಲ್ವಾ? ಅದೊಂದು ಕೆಟ್ಟ ಕನಸು. ಕೆಟ್ಟ ಕನಸು ಯಾವತ್ತೂ ನಿಜ ಆಗಲ್ಲ. ಓಕೆ, ಅದನ್ನು ಮರೆತು ಬಿಡು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಸುಮ್ಮನೆ ಟೆನ್ಷನ್ ಆಗುತ್ತೆ. ಆ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡು. ಓಕೆ? ಟಿವಿ ನೋಡಿದ್ರೆ ಮೈಂಡ್ ಡೈವರ್ಟ್ ಆಗುತ್ತೆ. ಇದು ಕನಕದುರ್ಗದ ಕನೇಶ್ವರಿ ದೇವಾಲಯ. ಇಲ್ಲಿ ಪಾರ್ವತಿ ದೇವಿ ನೆಲೆಸಿದ್ದಾಳೆ ಅನ್ನೋದು ಪ್ರತೀತಿ. ಇಲ್ಲಿ ಪಾರ್ವತಿ ದೇವಿಯು ಮಣ್ಣಿಂದಲೇ ಶಿವಲಿಂಗವನ್ನ ಮಾಡಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಳು ಎಂದು ಹೇಳಲಾಗುತ್ತದೆ. ಆಕೆಯ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರನು ಅವಳ ಆಸೆಯಂತೆಯೇ ಯಜಮಾನ್ರೆ, ಇದೆ 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 ನಾನು ನೋಡಿದ್ದು. ನೈನಿ, ಏನು ನೋಡಿದ್ದೀನು? ದೇವಸ್ಥಾನ. ರಾತ್ರಿ ನನ್ನ ಕನಸಲ್ಲಿ ಒಂದು ದೇವಸ್ಥಾನ ಕಾಣಿಸ್ತು ಅಂತ ಹೇಳಿದ್ನಲ್ಲ, ಇದೇ ದೇವಸ್ಥಾನ. ಈ ದೇವಸ್ಥಾನ ನನಗೆ ಯಾಕೆ ಕಾಣಿಸ್ತಾ ಇದೆ? ದೇವಸ್ಥಾನಕ್ಕೂ ನನಗೂ ಏನು ಸಂಬಂಧ? ನೆನ್ನೆ ನಾನು ಕನಸಲ್ಲಿ ಕಂಡಿದ್ದ ದೇವಸ್ಥಾನ ಇವಾಗ ಟಿವಿಯಲ್ಲಿ ಬರೋಕೆ ಹೇಗೆ ಸಾಧ್ಯ? ನೈನಿ ಮೇಡಮ್, ಇದು ನಮ್ಮೂರಿನ ದೇಗುಲ ಅನ್ನೋದು ಕಾರ್ಯಕ್ರಮದ ಹೆಸರು. ಈ ಕಾರ್ಯಕ್ರಮದ ಸ್ಪೆಷಾಲಿಟಿ ಏನು ಅಂದರೆ, ಆ ಊರಿನ ಒಂದು ಸ್ಪೆಷಲ್ ದೇವಸ್ಥಾನದ ಬಗ್ಗೆ ಪೂರ್ತಿ ವಿವರ ಕೊಡ್ತಾರೆ. ಇವತ್ತು ಆ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗ್ತಿದೆ ಅಂದರೆ ಇದ್ರ ಪ್ರೋಮೋ ನೆನ್ನೆ ಪ್ಲೇ ಮಾಡಿರ್ತಾರೆ. ಆ ಪ್ರೋಮೋದಲ್ಲಿ ದೇವಸ್ಥಾನ ನೋಡಿದ್ಯಾ? ಅದಕ್ಕೆ ಈ ದೇವಸ್ಥಾನ ನಿನ್ನ ತಲೆ ಕೂತಿದೆ ಅಷ್ಟೇ. ಈಗ ಟಿವಿಲ ದೇವಸ್ಥಾನ ನೋಡಿದ್ಯಾ? ಆ ಪ್ರೋಮೋ ನೋಡಿರೋ ದೇವಸ್ಥಾನನ ಮರೆತು ಹೀಗೆಲ್ಲ ಮಾತಾಡ್ತಿದ್ಯಾ, ಕರೆಕ್ಟಾ? ನೈನಿ, ಇದರಲ್ಲಿ ಬೇರೆ ವಿಶೇಷತೆ ಏನೂ ಇಲ್ಲ. ಐ ಸ್ವೇರ್. ಗಂಗಯ್ಯ ಭಂಡಾರದ ಒಡೆಯ 7 ಕೋಟಿ ಮೈಲಾರಲಿಂಗೇಶ ಚಾಂಗಾಲೋ ಚಾಂಗಾಲೋ ಚಾಂಗಾಲೋ. ಗೀರ್ಗಂಧದಯ್ಯ ಭಂಡಾರದ ಒಡೆಯ 7 ಕೋಟಿ ಮೈಲಾರಲಿಂಗೇಶ ಚಾಂಗಾಲೋ ಚಾಂಗಾಲೋ ಚಾಂಗಾಲೋ. ಮೈಲಾರಲಿಂಗೇಶ ಬೆಟ್ಟದ ಒಡೆಯ, ಮೈಲಾರಲಿಂಗೇಶ ದುಡ್ಡದ ಒಡೆಯ, ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಮೈಲಾರಲಿಂಗ. ಚಾಂಗಲು ಚಾಂಗಲು ಚಾಂಗಲು. ಮನ್ಸಲ್ಲೇನೋ ದುಗುಡ ದುಃಖ ಇತ್ತು ಸ್ವಾಮಿ. ನೀವು ಬಂದ ತಕ್ಷಣ ಎಲ್ಲ ದೂರ ಆಗೋಯ್ತು, ಮನ್ಸಿಗೆ ಸಮಾಧಾನ ಆಯಿತು. ಒಂದು ನಿಮಿಷ ಇಲ್ಲ ಇರಿ. ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಮೈಲಾರಲಿಂಗ, ಭಕ್ತರಿಗಾಗಿ ರಾಕ್ಷಸರನ್ನು ಕೊಲೆ ಮಾಡಿ ಸಂಹಾರ ಮಾಡಿ ಮೈಲಾರದಲ್ಲಿ ನೆಲೆಸಿರುವ ಮೈಲಾರಲಿಂಗ. ಹೇಳಿರಿ ಸ್ವಾಮಿ. ಬೇಡ ತಾಯಿ. ಯಾಕೆ ಸ್ವಾಮಿ? ನನ್ನಿಂದ ಏನು ತಪ್ಪಾಯ್ತು? ತಪ್ಪಲ್ಲ, ಘೋರ ವಿಪತ್ತೇ ಜರುಗು ಹೋಗಿದೆ. ಕೆಚ್ಚಲ ಹಾಲಿಗೆ ಹಾಲಾಹಲ ಬೆರೆತ ಹಾಗಾಗಿದೆ. ಈ ಮನೆಗೆ ಕಾಳ ಸರ್ಪ ಬಂದು ಹೋಗಿದೆ. ಕಾಳ ಸರ್ಪ ಬಂದ ಮನೆ ಕಾಲ ಯಮನಿಗಾಗಿ ಕಾಯ್ತಾ ಇರುತ್ತೆ ತಾಯಿ. ಅಂತ ಮನೆಯಿಂದ ಭಿಕ್ಷೆ ತಗೊಂಡ್ರೆ
ಸಾವೇ ಭಿಕ್ಷೆಯಾಗಿ ನಮ್ಮ ಜೋಳಿಗೆಯನ್ನು ಸೇರುತ್ತೆ ತಾಯಿ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಸಾವು ಬಂದಿದ್ದು ಸಾವು ನೋಡಕ್ಕೆ ತಾಯಿ, ನಿನ್ನ ಮಾಂಗಲ್ಯವನ್ನ ಕಿತ್ಕೊಳ್ಳೋದಕ್ಕೆ ತಾಯಿ. ಹಾವು ಹೋಯ್ತು, ಕಂಟಕನೂ ಹೋಯ್ತು ಅಂತ ತಿಳ್ಕೋಬೇಡ ತಾಯಿ. ಸಾವು ಕಂಟಕವಾಗಿ ಕಾಡೇ ಕಾಡುತ್ತೆ. ನಿನ್ನ ಮಾಂಗಲ್ಯಕ್ಕೆ ಸಮಸ್ಯೆ ಇದೆ. ಅದನ್ನ ಕಾಪಾಡ್ಕೊ ಅಂತ ಹೇಳೋಕೇನೆ ಮೈಲಾರಲಿಂಗೇಶ್ವರ ನನ್ನನ್ನ ಇಲ್ಲಿಗೆ ಕಳಿಸಿರೋದು. ನಿನ್ನ ಮಾಂಗಲ್ಯ ಉಳಿಬೇಕು ಅಂದ್ರೆ ನೀನು ಪೂಜೆ ಮಾಡಲೇಬೇಕು ತಾಯಿ. ನೀನು ಆ ಕಂಟಕವನ್ನ ಪರಿಹಾರ ಮಾಡ್ಕೊಳ್ತೀನಿ ಅಂದ್ರೆ ನಾನು ಈ ಭಿಕ್ಷೆಯನ್ನು ತಗೊಳ್ತೀನಿ. ಏನ್ ಪರಿಹಾರ ಮಾಡ್ಬೇಕು ಸ್ವಾಮಿಗಳೇ? ಪಾರ್ವತಿ ದೇವಿಯ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ನವರಾತ್ರಿ ಪೂಜೆ ಮಾಡಿದ್ರೆ ಮಾತ್ರ ನಿನ್ನ ಮಾಂಗಲ್ಯ ಉಳಿಸ್ಕೊಳ್ಳಕ್ ಸಾಧ್ಯ. ಆಗ ಮಾತ್ರ ನೀನು ಅಂದ್ಕೊಂಡಿದ್ದು ಆಗಕ್ ಸಾಧ್ಯ.